ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆ ಕರ್ನಾಟಕದ ಮೇಲೆ ಸಾಕಷ್ಟು ಎಫೆಕ್ಟ್ ಅನ್ನ ತಂದೊಡ್ತಾ ಇದೆ. ಈಗಾಗಲೇ ಅದರ ಪರಿಣಾಮ ಕರ್ನಾಟಕದ ಗಡಿ ಭಾಗದ ಜಿಲ್ಲೆಗಳಲ್ಲಿ ಕಾಣಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆಯ ಎಫೆಕ್ಟ್ ಕರ್ನಾಟಕದಲ್ಲಿ ಆಗ್ತಾ ಇದೆ. ಭೀಮಾ ನದಿಗೆ 3 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. 6 ಜಿಲ್ಲೆಗಳಲ್ಲಿ ಪ್ರವಾಹ ಬಂದಿದೆ. ಜನರಿಗೆ ಸಂಕಷ್ಟ ಎದುರಾಗಿದೆ. ವಿಜಯಪುರ, ಬೀದರ್, ಬೆಳಗಾವಿಯಲ್ಲಿ ನೆರೆಯೇ ಉಂಟಾಗಿದೆ. ನದಿ ಪಾತ್ರದ 100 ಹಳ್ಳಿಗಳ ಜನರಿಗೆ ಆತಂಕ. ಈಗ ಸಾವಿರಾರು ಹೆಕ್ಟೇರ್ ಬೆಳೆ ನೀರು ಪಾಲಾಗಿದೆ. ಜನ ಆತಂಕದಲ್ಲೇ ಕೈ ತೊಳಿತಾ ಇದ್ದಾರೆ, ದಿನ ದುಡ್ತಾ ಇದ್ದಾರೆ. ನಿರಂತರ ಮಳೆ ಆಗ್ತಾ ಇದೆ. ಹೇಗಪ್ಪ ಬದುಕೋದು? ನಾವು ಬೆಳೆದ ಬೆಳೆ ನೀರು ಪಾಲಾಗಿದೆ, ನಾಶ ಆಗಿದೆ. ಇನ್ನು ಹೇಗೆ ನಾವು ಮತ್ತೆ ಜೀವನವನ್ನ ಕಟ್ಕೊಳ್ಳೋದು ಅನ್ನುವಂತಹ ಆತಂಕ. ಈ ಹಿನ್ನೆಲೆಯಲ್ಲಿ ಇದೀಗ ಮಳೆ ಬರ್ತಾ ಇರುವ ಸಂದರ್ಭದಲ್ಲಿ ಮಹಾರಾಷ್ಟ್ರ ಹಾಗೆಯೇ ಕರ್ನಾಟಕ ರಸ್ತೆ ಸಂಪರ್ಕವು ಬಂದ್ ಆಗಿದೆ. ವಿಜಯಪುರ, ಬೆಳಗಾವಿಯಲ್ಲಿ ನೆರೆಯ ಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಬೆಳೆದಂತಹ ಬೆಳೆಗಳು ನೀರು ಪಾಲಾಗಿದೆ. ಅದರಲ್ಲೂ ಸಾವಿರಾರು ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಭೀಮೆ ಒಂದು ಕಡೆ ರೌದ್ರಾವತಾರವನ್ನ ತೋರಿಸ್ತಾ ಇದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಮಳೆ ಕರ್ನಾಟಕದ ಮೇಲೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಪರಿಣಾಮಗಳನ್ನು ಇಲ್ಲಿನ ಜನ ಎದುರಿಸ್ತಾ ಇದ್ದಾರೆ. ನಿಮಗೆ ದೃಶ್ಯಗಳಲ್ಲೂ ತೋರಿಸ್ತಾ ಇದ್ದೀವಿ ನೋಡಿ. ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿರುವಂತಹ ಸ್ಥಳಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಕಲಬುರಗಿಯಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅನ್ನುವ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಯಾದಗಿರಿಯ ಪರಿಸ್ಥಿತಿಯ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಗಣೇಶ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಬ್ಬರಿಂದನೂ ಮಾಹಿತಿಯನ್ನ ನಾನು ಪಡ್ಕೊಳ್ತೀನಿ. ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈಗ ಕಲಬುರಗಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಹಾಗರಗುಂಡಿ ಗ್ರಾಮವೇ ಜಲಾವೃತವಾಗಿದೆ. ಜನ ಸಂಕಷ್ಟವನ್ನ ಅನುಭವಿಸಿದ್ದಾರೆ. ಸುಮಾರು 100ಕ್ಕೂ ಅಧಿಕ ಮನೆಗಳು ಜಲಾವೃತ ಆಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆ ಕಲಬುರಗಿಯಲ್ಲಿ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸಿದೆ. ಅಲ್ಲಿದ್ದಂತಹ 100ಕ್ಕೂ ಹೆಚ್ಚಿನ ಮನೆಗಳು ಜಲಾವೃತವಾಗಿದೆ. ನಡುಗಡ್ಡೆಯಂತಾಗಿದೆ ಹಾಗಾರಗುಂಡಗಿ ಗ್ರಾಮ. 3 ದಿನದಿಂದ ನೀರಲ್ಲೇ ಕಾಲ ಕಳೀತಾ ಇದ್ದಾರೆ ಗ್ರಾಮಸ್ಥರು. ಒಂದಲ್ಲ ಎರಡಲ್ಲ 3 ದಿನದಿಂದ ಈ ಪರಿಸ್ಥಿತಿಯಲ್ಲಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇಂತಹ ಮಳೆಗಾಲದಲ್ಲಿ ಇದುವೇ ಪರಿಸ್ಥಿತಿ ಈ ಭಾಗದ ಜನರಿಗೆ. ದಯವಿಟ್ಟು ನಮಗೆ ಶಾಶ್ವತ ಪರಿಹಾರ ಕಲ್ಪಿಸ್ಕೊಡಿ ಅಂತ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಇದು ಕೇಳಿಸೋದೇ ಇಲ್ಲ. ಎಲೆಕ್ಷನ್ ಬಂದಾಗ ಎಲ್ಲರೂ ಮಾತಾಡ್ತಾರೆ, ಆದ್ರೆ ಆ ನಂತರ ಆ ಕಡೆ ಒಂದು ಈ ತರ ಗ್ರಾಮಗಳಿದೆ, ಈ ತರ ಸಮಸ್ಯೆ ಇದೆ ಅನ್ನೋದು ಗೊತ್ತಿದ್ರು ಕೂಡ ಆ ಕಡೆ ತಲೆ ಹಾಕಿನೂ ನೋಡಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್ ಕದಂ, ಈಗಾಗಲೇ ನಡುಗಡ್ಡೆ ಅಂತಾಗಿದೆ ಗ್ರಾಮಗಳು. ಪ್ರಮುಖವಾಗಿ ಈಗಾಗಲೇ 3 ದಿನದಿಂದ ಜನ ನೀರಲ್ಲೇ ಇದ್ದಾರೆ. ಅವರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಯಾರಾದ್ರೂ ಇವರ ಸಮಸ್ಯೆ ಏನು ಅನ್ನೋದನ್ನ ಕೇಳೋಕೆ ಬಂದ್ರ, ಅಥವಾ ಇನ್ನೂ ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದ್ದಾರಾ? ಏನೆಲ್ಲ ಸಮಸ್ಯೆಗಳು ಪ್ರತಿ ವರ್ಷ ಮಳೆಗಾಲದಲ್ಲಿ ಆಗುತ್ತೆ? ಹೌದು ನವಿತಾ ಜೈನ್, ಏನಂದ್ರೆ ಕಲಬುರಗಿಯಲ್ಲಿ ಭೀಮೆಯ ರೌದ್ರ ನರ್ತನ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಕಳೆದ 3 ದಿನಗಳಿಂದಲೂ ಕೂಡ ಸತತವಾಗಿ ಮಳೆ ಮತ್ತೆ ಮಹಾರಾಷ್ಟ್ರದಿಂದ ಬಿಡ್ತಕ್ಕಂಥ ಭೀಮಾ ನದಿಗೆ ಏನು ನೀರು ಬಿಡ್ತಾ, ಅದರಿಂದಾಗಿ ಈಗ ಇಡೀ ಒಂದು ಗ್ರಾಮ ಈಗ ಜಲಾವೃತ ಆಗಿರುವಂತದ್ದು. ನಾವು ಈಗ ಕಲಬುರಗಿಯ ಹಾಗರಗುಂಡಿಗೆ ಗ್ರಾಮದಲ್ಲಿದ್ದೀವಿ. ಈ ಒಂದು ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ಸತತವಾಗಿ ಪ್ರವಾಹ ಉಂಟಾಗಿದೆ. ನನ್ನ ಹಿಂಭಾಗದಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಮನೆಗಳು ಈಗ ಏನಂತಂದ್ರೆ ಜಲಾವೃತ ಆಗಿರುವಂತದ್ದು. 10 ಅಡಿಗೂ ಅಧಿಕ ನೀರು ಏನಂತಂದ್ರೆ ಈಗ ಈ ಒಂದು ಗ್ರಾಮಕ್ಕೆ ನುಗ್ಗಿರುವಂತದ್ದು. ಭೀಮಾ ನದಿ ಪಾತ್ರದಲ್ಲಿರುವಂತಹ ಈ ಗ್ರಾಮ ಏನಂತಾರೆ, ಹಿನ್ನೀರಿನ ಪ್ರವಾಹದ ಹಿನ್ನೀರಿನ ಬರುತ್ತೆ ಈ ಗ್ರಾಮಕ್ಕೆ ನುಗ್ಗಿರಿಂದ ಸುಮಾರು 100ಕ್ಕೂ ಅಧಿಕ ಗ್ರಾಮಗಳೇನಂತಂದ್ರೆ ಇವನ್ ಈ ನೀರಿನಲ್ಲಿ ಜಲಾವೃತ ಆಗಿರುವಂತ. ಕಳೆದ 3 ದಿನಗಳಿಂದ ಮನೆಗಳನ್ನ ಬಿಟ್ಟು ಬೇರೆಡೆಗೆ ಆಶ್ರಯನ ಇಲ್ಲಿನ ಜನ ಪಡ್ಕೊಂಡಿದ್ದಾರೆ. ಈ ಒಂದು ಮಳೆಯಲ್ಲೂ ಕೂಡ ಈ ಮೇಲಿಂದ ಮಳೆ ಬರ್ತದೆ, ಕೆಳಗಡೆ ಏನು ಭೀಮಾ ನದಿಯ ನೀರು ಬರ್ತದೆ. ಹೀಗಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತದೆ. ಕಳೆದ 3 ದಿನಗಳಿಂದ ಮನೆಗಳೆಲ್ಲ ನೀರು ಹೋಗಿದ್ರಿಂದ ಮನೆಯಲ್ಲೂ ಕೂಡ ಇರಕ್ಕಾಗ್ತಿಲ್ಲ. ಈ ಸಣ್ಣ ಮಕ್ಕಳು ಮತ್ತು ವೃದ್ಧರನ್ನು ಕರೆದುಕೊಂಡು ಹೋಗಿ ಬೇರೆಡೆಗೆ ಎಲ್ಲಿ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಆಗಿರುವಂತದ್ದು. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಜನಪ್ರತಿನಿಧಿಗಳು ಇಷ್ಟು ನಮ್ಮ ಸಂಕಷ್ಟ ಇದ್ರು ಕೂಡ ಯಾರು ನಮ್ಮ ಕಡೆ ನೋಡ್ತಾ ಇಲ್ಲ ಅನ್ನೋದು ಈ ಗ್ರಾಮಸ್ಥರ ಅಳಲಾಗಿರುವಂತದ್ದು. ಕಳೆದ 3 ದಿನಗಳಿಂದ ಇದ್ದಂತ ಮನೆಗಳಿದ್ದಂತ ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ಏನಂತಂದ್ರೆ ನೀರಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಮೇಲಿಂದ ಮಳೆ ಬರ್ತಾ ಇದೆ, ಬೇರೆಡೆ ಹೋಗಿ ಬೇರೆ ಏನಾದ್ರೂ ದಿನಸಿ ಸಾಮಾನು ತರಬೇಕಾದ್ರೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಗ್ರಾಮಕ್ಕೆ ಏನಂದ್ರೆ ಕನೆಕ್ಟಿವಿಟಿ ಇರುವಂತಹ ರೋಡ್ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ರಿಂದ
ಗ್ರಾಮದಿಂದ ಬೇರೆ ಕಡೆ ಹೋಗಲು ಕೂಡ ಇವರಿಗೆ ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಷ್ಟೆಲ್ಲ ನಾವು ಕಷ್ಟ ಪಡ್ತಾ ಇದೀವಿ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಬರ್ತಾರೆ, ನಮ್ಮ ಕಷ್ಟಕ್ಕೆ ಇನ್ನು ಕೂಡ ಯಾರು ಬರ್ತಾ ಇಲ್ಲ. ಇಷ್ಟೆಲ್ಲ ಕಷ್ಟ ಆಗ್ತಾ ಇದ್ರು ಕೂಡ ನಮ್ಮನ್ನ ನೋಡ್ತಾ ಇಲ್ಲ ಅನ್ನೋ ಈ ಒಂದು ಗ್ರಾಮಸ್ಥರ ಆಕ್ರೋಶ ಆಗಿರುವಂತದ್ದು. ನೀವು ನೋಡ್ತಾ ಇದ್ರೆ ಎಷ್ಟೆಲ್ಲ ನೀರುಗಳಿದಾವೆ, ನೀರುಗಳನ್ನು ಕೂಡ ಇದ್ದಂತ ದನಗಳನ್ನು ಕೂಡ ಈಗ ಆಚೆನೆ ಕರ್ಕೊಂಡು ಬರ್ತಾ ಇದ್ದಾರೆ. ಮನೆಗಳಲ್ಲಿ ಸಂಪೂರ್ಣವಾಗಿ ಆ ಟೆರಿಸ್ ವರೆಗೂ ಈಗ ನೀರನ್ನ ಬಂದಿರುವಂತದ್ದು. ಇಷ್ಟೆಲ್ಲ ಮಳೆ ಬಂದು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಒಂದು ಗ್ರಾಮ, ಇದು ಒಂದೇ ಗ್ರಾಮ ಅಲ್ಲ, ಸಾಕಷ್ಟು ಕಲಬುರಗಿ ಜಿಲ್ಲೆಯ ಸುಮಾರು 150ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಇರುವಂತದ್ದು. ಇಡೀ ಗ್ರಾಮಗಳೇನಿದೆ, ಗ್ರಾಮದ ಸುತ್ತಮುತ್ತಲಿನ ಏನು ಪ್ರದೇಶ ಇದೆ, 3-4 ಕಡೆಗಳಿಂದಲೂ ಕೂಡ ಈಗ ಭೀಮಾ ನದಿ ಮತ್ತೆ ಕಾಗಿಣ ನದಿ ಈ ನೀರನ್ನ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಡೀ ಗ್ರಾಮಗಳೇನಂತಂದ್ರೆ ಸಂಪೂರ್ಣವಾಗಿ ನಡುಗಡ್ಡೆ ಅಂತ ಆದಂತ ಆ ಪರಿಸ್ಥಿತಿ ಆಗಿರುವಂತದ್ದು. ಈಗ ಗ್ರಾಮಸ್ಥರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಎಷ್ಟು ದಿನಗಳಿಂದ ಸಮಸ್ಯೆಗಳಾಗ್ತದೆ, ಇವರಿಗೆ ಶಾಶ್ವತ ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿ ಏನಾದರೂ ಕೆಲಸ ಆಗಿದೆ ಅಂತ. ಸರ್, ಈಗ ಎಷ್ಟು ದಿನಗಳಿಂದ ಈ ಒಂದು ಪರಿಸ್ಥಿತಿ, ಪ್ರವಾಹ ಪರಿಸ್ಥಿತಿ ನಿಮ್ಮ ಗ್ರಾಮದಲ್ಲಿ ಬಂದಿರುವಂತದ್ದು? ಕಳೆದ ಒಂದು 3 ದಿವಸಗಳಿಂದ ನಮ್ಮ ಊರಿನ ಸಂಪರ್ಕ ಪೂರ್ತಿ ಬಂದ್ ಆಗ್ಯದ್ರಿ. ಇವತ್ತು ಹೆಂಗೋ ಮಾಡಿಯಪ್ಪ ಅಂತಂದ್ರೆ ನ್ಯೂಸ್ 18ದವ್ರು ನಮ್ಮ ಊರ್ ತನಕ ಬಂದಾರ. ಮೊದಲನೇದಾಗಿ ನ್ಯೂಸ್ 18ದವ್ರಿಗೆ ನಾವು ಧನ್ಯವಾದ ನಮ್ಮ ಗ್ರಾಮಸ್ಥರ ಪರವಾಗಿ ಹೇಳ್ತಿದ್ದೆವು. ಯಾಕಂದ್ರೆ ನಮ್ಮ ಕಷ್ಟಕ್ಕಪ್ಪ ಅಂತ ಸ್ಪಂದನೆಗೋಸ್ಕರ ನೀವು ನ್ಯೂಸ್ 18ದವ್ರು ಬಂದಿದ್ದೀರಲ್ಲ, ಬಹಳಷ್ಟು ಕಷ್ಟಪಟ್ಟಪ್ಪ ಅಂತಂದ್ರೆ ಹಳ್ಳ ದಾಟ್ಕೊಂಡು ಒಂದು 200 ಮೀಟರ್ ಹಳ್ಳ ದಾಟ್ಕೊಂಡಪ್ಪ ಅಂತಂದ್ರೆ ಬಂದಿದಾರ. ಮೊದಲ ನ್ಯೂಸ್ 18 ಒಂದು ಪ್ರತಿನಿಧಿಗಳಿಗೆ ಮತ್ತು ಇವ್ರಿಗೆ ಧನ್ಯವಾದ ಹೇಳ್ತೇವೆ. ಅದೇ ರೀತಿ ಏನಂತಂದ್ರೆ ಸುಮಾರು ಒಂದು 100ಕ್ಕೂ ಅಧಿಕಪ್ಪ ಅಂತಂದ್ರೆ ನಮ್ಮ ಊರಾಗ ಮನೆಗಳಪ್ಪ ಅಂತ ಜಲವೃತ್ತ ಆಗ್ಯದ. ಮನೆಗಳಷ್ಟೇ ಅಲ್ಲ, ಹೊಲಪ್ಪ ಅಂತ ಸಾವಿರಾರು ಎಕರೆ, ದನಗಳಿಗಪ್ಪ ಅಂತ ಮೇವು ಇಲ್ಲಾರ್ದಂಗೆ ಆಗ್ಯದ. ಇಲ್ಲಿ ನೋಡ್ರಿ, ಅವು ಬೇಗರ್ ಆಗ್ಯಾವು. ದನಗಳಿಗಪ್ಪ ಅಂತಂದ್ರೆ ಕೇಳೋರಿಲ್ಲ. ಏನದ ಗ್ರಾಮಗಳಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. 3 ದಿನ ಯಾರು ಜನಪ್ರತಿನಿಧಿ ಬಂದ್ರೆ ಇದಕ್ಕೆ ಶಾಶ್ವತವಾದಂತ ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿ ಏನಾಗಬೇಕು ಸರ್ ತಮ್ಗೆ? ಈ ನಮ್ಮ ಹಾಗರನುಡಿ ಗ್ರಾಮನೇ ಪೂರಾ ಸ್ಥಳಾಂತರ ಮಾಡಬೇಕು ಅಂತೇಳಿ ನಮ್ಮದು ಹಾಗರನುಡಿ ಗ್ರಾಮಸ್ಥರದು ಇದು ಇದೆ. ಇದು ಇಂದಲ್ಲ ಎಂದಾದರೂ ಇದು ಭಯಾನಕ ವಾತಾವರಣದ, ನಾವು ಭಯಾನಕ ವಾತಾವರಣದಲ್ಲೇ ನಾವು ಬದುಕ್ತಾ ಇದ್ದೀವಿ. ಈ 3-4 ದಿವಸ ಹಿಡಿದು ನಮ್ಮ ಮಕ್ಕಳು ಅವೆಲ್ಲ ಭಾಳ ಕಾಳಜಿ ಕೇಂದ್ರದಾಗ ಉಳ್ಕೊಂಡು ಸಮಸ್ಯೆ ಆಗಿದೆ. ಮತ್ತು ಜನರ ಸಮಸ್ಯೆಗಳು ಮತ್ತು ಹೆರಿಗೆ ಆಗಿರ್ಬೋದು, ಮತ್ತೊಂದು ಇನ್ನಿತರ ಆರೋಗ್ಯದ ಸ್ಥಿತಿಯಲ್ಲಿರುವಂಥ ಯಾವುದೇ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಗ್ರಾಮ ಸಂಪರ್ಕ ಕಡಿತಾ ಇದೆ. ಹಾಗಾಗಿ NDRFದವರು ಹಾಸಲ ಬಂದಾಗ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು. ಈ ಸಲ ಅಂತೂ ಯಾರೂ ನಮ್ಮ ಕಡೆ ಯಾವ ಅಧಿಕಾರಿಗಳು ಬಂದಿಲ್ಲ, ಯಾರೂ ಬಂದಿಲ್ಲ. ಹೀಗಾಗಿ ಭಾಳ ಸಮಸ್ಯೆ ಆಗ್ಲತ್ತದ. ಮತ್ತು ಸುಮಾರು 100ಕ್ಕಿಂತ ಹೆಚ್ಚು ಮನೆಗಳು ಜಲಾವೃತಗೊಂಡವ. ಈ ಭೀಮಾ ನದಿ ಒಂದು ವ್ಯವಸ್ಥಿತವಾಗಿ ನಮಗೆ ಗ್ರಾಮಕ್ಕೆ ಸುರಕ್ಷಿತ ಇರಬೇಕಾದ್ರೆ ಸರಡಿ ಗ್ರಾಮದಲ್ಲಿ ಗುಲ್ಬರ್ಗ ಕುಡಿಯುವ ನೀರಿಗೆ ಸಪ್ಲೈ ಮಾಡ್ತಾರೆ. ಆ ಸಪ್ಲೈ ಮಾಡ್ತಕ್ಕಂಥ ಬ್ರಿಡ್ಜ್ ಏನಿದೆ ಟೋಟಲಿ ಬಂದ್ ಮಾಡಿದ್ದಾರೆ. ಯಾವ ಗೇಟ್ ಎತ್ತುವಂಥ ಸ್ಥಿತಿಯಲ್ಲಿಲ್ಲ. ಆ ಕಾರಣಕ್ಕಾಗಿ ಹರಿದು ಬಂದಂಥ ಎಲ್ಲ ಮಣ್ಣನ್ನು ಆ ಬ್ರಿಡ್ಜಿನಲ್ಲಿ ನಿಂತು ಈ ಹಿನ್ನೆಲೆ ನೀರನ್ನು ಗ್ರಾಮಗಳಿಗೆ ಒಕ್ಕರಿಸ್ತಾ ಇದೆ. ಸುಮಾರು ಸರಡಿ ಬ್ರಿಡ್ಜ್ ನೋಡಿ, ಕಲಬುರಗಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಅಲ್ಲಿನ ಜನರು ಆಗಿರ್ಬೋದು, ನಮ್ಮ ರಿಪೋರ್ಟರ್ಸ್ ದೃಶ್ಯಗಳ ಸಮೇತವಾಗಿ ತೋರಿಸಿದ್ರು. ಇನ್ನು ಯಾದಗಿರಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಯಾದಗಿರಿ ನಗರಕ್ಕೆ ಭೀಮಾ ನದಿಯ ದಿಗ್ಬಂಧನ. ನಗರದ ಹಲವು ಬಡಾವಣೆಗಳು ಜಲಾವೃತ ಆಗಿದೆ. ಬೋಟ್ ಮೂಲಕ ರಕ್ಷಣೆ ಮಾಡ್ತಾ ಇದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ನಗರದ ಹಲವು ಬಡಾವಣೆಗಳು ಈಗಾಗಲೇ ಜಲಾವೃತ ಆಗಿದೆ. ಈಗ ಬೋಟ್ ಮೂಲಕ ರಕ್ಷಣೆ ಮಾಡುವಂತಹ ಕೆಲಸ ಅಗ್ನಿಶಾಮಕ ದಳದವರು ಮಾಡ್ತಿದ್ದಾರೆ. ನೆರೆ ಪೀಡಿತ ಪ್ರದೇಶಗಳಿಗೆ ಸಚಿವ ದರ್ಶನಾಪುರ ಭೇಟಿಯನ್ನ ಕೊಟ್ಟಿದ್ದಾರೆ. ನೆರೆ ಹಾನಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೋನ್ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ನಾಳೆ ಕಂದಾಯ ಸಚಿವರನ್ನ ಕಳುಹಿಸ್ತೀನಿ ಅಂತ ಹೇಳಿ ಸಿಎಂ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಭರವಸೆ ನೀಡಿದ್ದಾರೆ. ಜಮೀನಿನ ಸರ್ವೆ ನಡೆಸಿ ರೈತರಿಗೆ ಪರಿಹಾರವನ್ನ ಕೊಡುವ ಭರವಸೆ ಕೊಟ್ಟಿದ್ದಾರೆ. ಪ್ರವಾಹದಿಂದ ಹಾನಿಗೀಡಾದ ರೈತರಿಗೆ ಪರಿಹಾರದ ಭರವಸೆ ಸಿಕ್ಕಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಪಾಟೀಲ್, ಏನೆಲ್ಲ ಸಮಸ್ಯೆ ಆಗಿದೆ, ಇದೀಗ ರೈತರಿಗೆ ಜನರಿಗೆ ಏನೆಲ್ಲ ಭರವಸೆ ಸಿಕ್ಕಿದೆ? ಎಸ್ ನಮಿತಾ ಜೈನ್, ಏನು ಯಾದಗಿರಿ ಜಿಲ್ಲೆಯ ಜನರು ಭೀಮೆಯ ರೌದ್ರ ನರ್ತನಕ್ಕೆ ನಲುಗಿ ಹೋಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಇಷ್ಟು ದಿನ ಭೀಮೆಯ ಒಂದು ನದಿ ಪಾತ್ರದಲ್ಲಿ ಇರತಕ್ಕಂತಹ ಗ್ರಾಮಗಳಿಗೆ ಒಂದು ಪ್ರವಾಹದ ಭೀತಿ ಇತ್ತು. ಆದರೆ ಇವತ್ತು ಯಾದಗಿರಿ ನಗರಕ್ಕೂ ಕೂಡ ನೀರು ಅಪ್ಪಳಿಸಿದೆ. ಕೆಲವು ಬಡಾವಣೆಗಳು ಕೂಡ ಜಲಾವೃತ ಆಗಿದ್ದಾವೆ. ಇನ್ನು ಯಾದಗಿರಿಯ ಅಜೀಜ್ ಕಾಲನಿಯಲ್ಲಿ ಏನು ಒಂದು ಟೆರೆಸ್ವರೆಗೂ ನೀರು ಬಂದಿತ್ತು. ಅಲ್ಲಿ ಬೋಟ್ನ ಮುಖಾಂತರ ಏನು ಒಂದು ಫೈರ್ನವರು ಹೋಗಿ ಒಂದು ಬೋಟಿನ ಮುಖಾಂತರ ಅವರಿಗೆ ರೆಸ್ಕ್ಯೂವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇನ್ನು
ಇನ್ನು SDRF ತಂಡ ಕೂಡ ಯಾದಗಿರಿ ಜಿಲ್ಲೆಗೆ ಬರ್ತಾ ಇದೆ. ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ NDRF ತಂಡವು ಕೂಡ ಬರುವಂಥ ಸಾಧ್ಯತೆ ಇದೆ, ಕರೆಸ್ಕೊಳ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಒಟ್ಟಾರೆಯಾಗಿ ಯಾದಗಿರಿ ಜಿಲ್ಲೆಯ ಜನರು ನಲಿಗೆ ಹೋಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಒಂದು ಸುಮಾರು 50,000 ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದೆ. ಇವತ್ತು ಖುದ್ದಾಗಿ ಏನು ಉಸ್ತುವಾರಿ ಸಚಿವರು ಕೂಡ ಒಂದು ಯಾದಗಿರಿ ಜಿಲ್ಲೆಗೆ ಏನು ಎಲ್ಲಿ ಪ್ರವಾಹ ಆಗಿದೆ ಅಲ್ಲಿ ಭೇಟಿಯನ್ನು ನೀಡಿ ಏನು ಅಲ್ಲಿಯೇ ಕರೆಯನ್ನು ಮಾಡಿದರು. ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಕೂಡ ಮಾತನಾಡಿದರು. ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದರು, ಕಂದಾಯ ಸಚಿವರನ್ನು ನಾನು ಅಲ್ಲಿಗೆ ಕಳಿಸ್ಕೊಡ್ತೀನಿ ವೀಕ್ಷಣೆಯನ್ನು ಮಾಡೋದಕ್ಕೆ, ಬೆಳೆ ಸಮೀಕ್ಷೆಯನ್ನು ಮಾಡಿ ರೈತರಿಗೆ ಏನು ಒಂದು ಪರಿಹಾರವನ್ನು ಒದಗಿಸ್ತಂಥ ಕೆಲಸ ಒಂದು ಪ್ರತ್ಯಕ್ಷವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನಾಡಿದರೆ, ಒಂದು ವೇಳೆ ಕಂದಾಯ ಸಚಿವರು ಬರದೇ ಹೋದಲ್ಲಿ ಖುದ್ದಾಗಿ ನಾನೇ ಬರ್ತೀನಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಅಂತೇಳಿ ಉಸ್ತುವಾರಿ ಸಚಿವ ದರ್ಶನಾಪುರ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಯಾದಗಿರಿ ಜಿಲ್ಲೆಯ ಜನರು ಏನು ಉರುಸುಗುಂಡಿಗಿ ಮತ್ತು ರೋಜಾ ಕಾಲನಿಯಲ್ಲಿ ಸಾಕಷ್ಟು ನೀರು ಬಂದಿದೆ ಎಂದು ರೋಜಾ ಗ್ರಾಮಸ್ಥ ಒಂದು 250ಕ್ಕೂ ಹೆಚ್ಚು ಮನೆಗಳು ಒಂದು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಅನ್ನು ಮಾಡಿದ್ದಾರೆ. ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳು ಎಲ್ಲವೂ ಕೂಡ ಸಂಪೂರ್ಣ ಹಾಳಾಗಿದೆ. ಒಟ್ಟಾರೆಯಾಗಿ ಇನ್ನೂ ಏನು ಈಗ ಭೀಮಾ ನದಿಗೆ 4,20,000 ಕ್ಯೂಸೆಸ್ ನೀರನ್ನಾಯಿತು. ಈಗ ಬಂದಿರತಕ್ಕಂಥ ಮಾಹಿತಿ 5 ಲಕ್ಷ ಕ್ಯೂಸೆಸ್ ನೀರನ್ನು ಬಿಟ್ಟಿದ್ದಾರೆ. ನಾಳೆ ಅಷ್ಟೊತ್ತಿಗೆ ಇನ್ನೂ ಒಳಹರಿವು 44 ಗಂಟೆಯಲ್ಲಿ ಇನ್ನೂ ಹೆಚ್ಚಿನ ಒಳಹರಿವು ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಸದ್ಯಕ್ಕೆ ಈ ಮಳೆ ನಿಂತರೂ ಕೂಡ ಈ ಪ್ರವಾಹ ಮಾತ್ರ ನಿಲ್ತಾ ಇಲ್ಲ. ಯಾದಗಿರಿಯ ಜಿಲ್ಲೆಯ ಜನ ಅಕ್ಷರಶಃ ನಲಿಗೆ ಹೋಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ನವಿತಾ ಜಾಯ್.